ಹೇಳ್ತಾರೆ ತಮ್ಮ. ಓಂ ಶಾಂತಿ. ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆಯೋ ಅದೇ ರೀತಿಯಲ್ಲಿ ಅವರನ್ನು ಯಥಾರ್ಥವಾಗಿ ಅರಿತುಕೊಂಡು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ. ಮನುಷ್ಯರಿಗೆ ಈ ಮಾತನ್ನು ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಬದುಕಿದ್ದರೆ ಹೀಗೆ ಬದುಕಬೇಕು ಅಂತೆ ತಮ್ಮ. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲರೂ ಆತ್ಮಗಳಾಗಿದ್ದೀರಿ. ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ, ಆಗ ಪಾವನರಾಗಿ ಬಿಡ್ತೀರಿ. ಈ ವಿದ್ಯೆಯು ಇಡೀ ವಿಶ್ವಕ್ಕಾಗಿ ಇದೆ. ಇಡೀ ವಿಶ್ವದ ತಂದೆಯು ಒಂದೇ ಬಾರಿ ಎಲ್ಲರನ್ನ ಪಾವನ ಮಾಡಲು ಬರ್ತಾರೆ. ಅವರೇ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಕೊಡ್ತಾರೆ. ಆದ್ದರಿಂದ ವಾಸ್ತವದಲ್ಲಿ ಇದೊಂದೇ ವಿಶ್ವವಿದ್ಯಾಲಯವಾಗಿದೆ. ಈ ಮಾತನ್ನು ಮಕ್ಕಳು ಸ್ಪಷ್ಟ ಮಾಡಿ ತಿಳಿಸಬೇಕು. ಓಂ ಶಾಂತಿ. ಭಗವಾನು ವಾಚ. ಈಗ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಿ. ಭಗವಂತ ಯಾರು? ಇದನ್ನು ಭಾರತದಲ್ಲಿ ಯಾರು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ. ಆದ್ದರಿಂದಲೇ ತಂದೆ ತಿಳಿಸ್ತಾರೆ, ನಾನು ಯಾರದ್ದಾಗಿದ್ದೇನೆ, ಹೇಗಿದ್ದೇನೆಯೋ ಯಥಾರ್ಥ ರೀತಿಯಲ್ಲಿ ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ಸಹ ನಂಬರ್ ವಾರಿದ್ದಾರೆ. ಭಗವಂತ ಯಾರೆಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಈಗ ಮನುಷ್ಯರಿಗೆ ಹೇಗೆ ತಿಳಿಸುವುದು ಎಂಬುದರ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯಬೇಕು. ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವೆಂದು ಹೆಸರನ್ನು ಬರೆಯಲಾಗಿದೆ. ಇದು ಸಹ ಆತ್ಮಿಕ ಬೇಅದ್ದಿನ ತಂದೆಯ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ಮನುಷ್ಯರು ತಿಳಿದುಕೊಳ್ಳಬೇಕಾದರೆ ಯಾವಾಗ ಯೂನಿವರ್ಸ್ನಿಂದ ಯೂನಿವರ್ಸಿಟಿ ಎಂಬ ಶಬ್ದವು ಬಂದಿದೆ. ಯೂನಿವರ್ಸ್ ಎಂದರೆ ಇಡೀ ವಿಶ್ವ. ಅದರ ಹೆಸರನ್ನು ಯೂನಿವರ್ಸಿಟಿ ಎಂದು ಇಡಲಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ. ಯಾರು ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರು ಆಗುತ್ತೇವೆ. ಅಣ್ಣ, ಬಾಬಾ ಹೇಳ್ತಾರೆ, ಮನುಷ್ಯರೆಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ಈಗ ನಿಮ್ಮನ್ನ ತಂದೆ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ವಾಸ್ತವದಲ್ಲಿ ಯಾರು ಕೊನೆ ಪಕ್ಷ 50ಕ್ಕಿಂತಲೂ ಅಧಿಕ ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ ಅವರಿಗೆ ಪಾರಸ ಬುದ್ಧಿಯವರು ಎಂದು ಹೇಳಲಾಗುತ್ತೆ. ಅನುತ್ತೀರ್ಣರಾಗುವವರು ಪಾರಸ ಬುದ್ಧಿಯವರಲ್ಲ. ರಾಮನು ಸಹ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದರಿಂದ ಕ್ಷತ್ರಿಯರನ್ನಾಗಿ ತೋರಿಸುತ್ತಾರೆ. ರಾಮನಿಗೆ ಬಿಲ್ಲು ಬಾಣವನ್ನು ಏಕೆ ತೋರಿಸಿದ್ದಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಶ್ರೀಕೃಷ್ಣನು ಎಲ್ಲರನ್ನ ಕೊಂದನು ಎಂದು ಶ್ರೀಕೃಷ್ಣನಿಗೆ ಸ್ವದರ್ಶನ ಚಕ್ರವನ್ನು ತೋರಿಸ್ತಾರೆ ಮತ್ತು ರಾಮನಿಗೆ ಬಿಲ್ಲು ಬಾಣವನ್ನು ತೋರಿಸ್ತಾರೆ. ಒಂದು ವಿಶೇಷವಾದ ಪತ್ರಿಕೆಯು ಬರುತ್ತೆ. ಅದರಲ್ಲಿ ತೋರಿಸ್ತಾರೆ ಕೃಷ್ಣನು ಹೇಗೆ ಸ್ವದರ್ಶನ ಚಕ್ರದಿಂದ ಅಕಾಸುರ ಬಕಾಸುರ ಅನೇಕರನ್ನ ಕೊಲ್ಲುತ್ತಾನೆ ಎಂದು. ಇಬ್ಬರನ್ನು ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ಮತ್ತು ಡಬಲ್ ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಈ ಶಬ್ದವು ಸಾಮಾನ್ಯವಾಗಿದೆಯಂತೆ ತಮ್ಮ. 1 ಸೆಕೆಂಡಿನಲ್ಲಿ ಸ್ವರ್ಗದ ಜೀವನ್ಮುಕ್ತಿಯ ಪ್ರಾಪ್ತಿಯಾಗುತ್ತದೆ. ಇಂತಿಂತಹ ಶಬ್ದಗಳಿರಲಿ, ಅದು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿ. ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆಯಾಗುತ್ತದೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಇದು ಮನ್ಮನಾಭವದ ಅರ್ಥವಾಗಿದೆ. ನೀವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಅವರು ವಿಷ್ಣುವಿಗೆ ಸ್ವದರ್ಶನ ಚಕ್ರವನ್ನು ತೋರಿಸುತ್ತಾರೆ. ಕೃಷ್ಣನಿಗೂ 4 ಭುಜಗಳನ್ನು ತೋರಿಸುತ್ತಾರೆ. ಅಂದಾಗ 4 ಭುಜಗಳಿರಲು ಹೇಗೆ ಸಾಧ್ಯ? ತಂದೆಯು ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಮಕ್ಕಳು ಬಹಳ ವಿಶಾಲ ಬುದ್ಧಿಯವರು, ಪಾರಸ ಬುದ್ಧಿಯವರಾಗಬೇಕಾಗಿದೆ. ಸತ್ಯಯುಗದಲ್ಲಿ ಯಥಾ ರಾಜ ತಥಾ ಪ್ರಜಾ, ಎಲ್ಲರಿಗೆ ಪಾರಸ ಬುದ್ಧಿಯವರೆಂದು ಹೇಳುತ್ತಾರಲ್ಲವೇ ಅಂತ ಬಾಬಾ ಹೇಳ್ತಾರೆ ತಮ್ಮ. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರ್ದಂತೆ ತಮ್ಮ. ತುಂಬ ಕೀಳಾಗಿ ಕಾಣ್ತಾರೆ, ನಮಗೆ ಬೆಲೆ ಇರಲ್ಲ. ಅಣ್ಣ, ಬಾಬಾ ಹೇಳ್ತಾರೆ, ಬಹಳ ಹೆಚ್ಚಿನ ಬಿರುಗಾಳಿಗಳು ಬರುತ್ತೆ. ಇದು ಮುಷ್ಟಿ ಯುದ್ಧವಾಗಿದೆ. ಒಳ್ಳೊಳ್ಳೆಯ ಶಕ್ತಿಶಾಲಿಗಳನ್ನು ಸಹ ಸೋಲಿಸಿ ಬಿಡುತ್ತದೆ. ಆದ್ದರಿಂದಲೇ ಗೊತ್ತಿಲ್ಲದೆಯೇ ಕುದೃಷ್ಟಿಯು ಬಂದು ಬಿಡುತ್ತೆ. ರಿಜಿಸ್ಟರ್ ಹಾಳು ಮಾಡಿಬಿಡುತ್ತದೆ.
ಹೇಳುತ್ತಾರೆ ಅಲ್ಲವೇ, ಕುದೃಷ್ಟಿಯವರೊಂದಿಗೆ ಮಾತನಾಡಲು ಬಾರದು. ತಂದೆಯು ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳಿಗೆ ತಿಳಿಸ್ತಾರೆ. ಕುದೃಷ್ಟಿಯವರು ಅನೇಕರಿದ್ದಾರೆ. ಒಂದು ವೇಳೆ ಹೆಸರನ್ನು ಹೇಳಿದರೆ ಇನ್ನೂ ವಿರೋಧಿಗಳಾಗಿ ಬಿಡ್ತಾರೆ. ತಮ್ಮ ಸತ್ಯಾನಾಶ ಮಾಡಿಕೊಳ್ಳುವವರು ಉಲ್ಟಾ ಕೆಲಸಗಳನ್ನು ಮಾಡತೊಡಗುತ್ತಾರೆ. ಕಾಮ ವಿಕಾರವು ಮೂಗನ್ನ ಹಿಡಿಯುತ್ತೆ. ಮಾಯೆಯು ಬಿಡುವುದೇ ಇಲ್ಲ. ಕೆಟ್ಟ ಕರ್ಮ, ಕುದೃಷ್ಟಿ, ಕುವಚನ ಎಲ್ಲವೂ ಬಂದು ಬಿಡುತ್ತೆ. ಆಗ ಕೆಟ್ಟ ಚಲನೆಯಾಗಿ ಬಿಡುತ್ತೆ. ಆದ್ದರಿಂದ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಣ್ಣ. ತಂದೆಯು ಜ್ಞಾನಪೂರ್ಣನಾಗಿದ್ದಾರೆ. ತಿಳಿಸ್ತಾರೆ, ನಾನು ನಿಮಗೆ ಎಲ್ಲ ವೇದಶಾಸ್ತ್ರಗಳ ಸಾರವನ್ನ ತಿಳಿಸ್ತೀನಿ ಅಂತ. ಮುಖ್ಯವಾದದ್ದು ತಮ್ಮ 4 ಧರ್ಮಶಾಸ್ತ್ರಗಳಂತೆ. ಬ್ರಾಹ್ಮಣ ಧರ್ಮದ ಯಾವುದಾದರೂ ಗ್ರಂಥವಿದೆಯೇ? ಇಷ್ಟೊಂದು ತಿಳಿದುಕೊಳ್ಳುವ ಮಾತು. ಇವೆಲ್ಲ ಮಾತುಗಳನ್ನು ತಂದೆನೇ ವಿಸ್ತಾರವಾಗಿ ತಿಳಿಸ್ತಾರೆ. ಮನುಷ್ಯರೆಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ಆದ್ದರಿಂದಲೇ ಇಷ್ಟೊಂದು ಕಂಗಾಲರಾಗಿದ್ದಾರೆ. ಸತ್ಯಯುಗದಲ್ಲಿ ದೇವತೆಗಳಿದ್ರು. ಅಲ್ಲಿ ಚಿನ್ನದ ಮೆಹಲುಗಳಿತ್ತು, ಚಿನ್ನದ ಗಣಿಗಳಿತ್ತು. ಈಗಂತೂ ಅಪ್ಪಟ ಚಿನ್ನವೇ ಇಲ್ಲ. ಕಥೆಯೆಲ್ಲವೂ ಭಾರತದ್ದೇ ಆಗಿದೆ. ನೀವು ದೇವಿ ದೇವತೆಗಳು ಪಾರಸ ಬುದ್ಧಿಯವರಾಗಿದ್ದೀರಿ. ಇಡೀ ವಿಶ್ವದ ಮೇಲೆ ರಾಜ್ಯಭಾರವನ್ನ ಮಾಡ್ತೀರಾ ಅಂತ ಹೇಳ್ತಾರೆ ತಮ್ಮ. ಮಾತನಾಡಿ ಕೆಟ್ಟವರು ಅನ್ನಿಸಿಕೊಳ್ಳೋದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡೋದು ಒಳ್ಳೆಯದಂತೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ. ಮಾಯೆಯ ಮುಷ್ಟಿ ಯುದ್ಧದಲ್ಲಿ ಸೋಲಬಾರದು. ಗಮನವಿರಲಿ. ಎಂದೂ ಮುಖದಿಂದ ಕೆಟ್ಟ ವಚನಗಳು ಬರಬಾರದು. ಕುದೃಷ್ಟಿ, ಕೆಟ್ಟ ಚಲನೆ, ಕೆಟ್ಟ ಕರ್ಮ ಆಗಬಾರದು. ಸುಂದರ ಸುಗಂಧಿತ ಹೂಗಳಾಗಬೇಕು. ನಶೆ ಇರಲಿ. ಸ್ವಯಂ ಭಗವಂತನೇ ನಮಗೆ ಓದಿಸುತ್ತಾರೆ. ತಂದೆಯ ನೆನಪಿನಲ್ಲಿದ್ದು ಸದಾ ಹರ್ಷಿತರಾಗಿರಬೇಕು ಎಂದು ಬಾಡಿ ಹೋಗಬಾರ್ದಣ್ಣ. ಲೇ ತಮ್ಮ, ವರದಾನದಲ್ಲಿ ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ ಎರಡರ ಸಮಾನತೆಯ ಮೂಲಕ ಪಾಪಗಳಿಂದ ಸುರಕ್ಷಿತರಾಗಿರುವಂತಹ ವಿಶ್ವ ಸೇವಾಧಾರಿ ಭವ. ನೀವು ಮಕ್ಕಳು ಯಾವ ಚಾಲೆಂಜ್ ಮಾಡುವಿರಿ ಆ ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ ಜೀವನದಲ್ಲಿ ಸಮಾನತೆ ಇರಬೇಕು. ಇಲ್ಲದೆ ಹೋದ್ರೆ ಪುಣ್ಯಾತ್ಮರ ಬದಲು ಒರೆಯುಳ್ಳ ಆತ್ಮರಾಗ್ತೀವಿ. ಈ ಪಾಪ ಮತ್ತು ಪುಣ್ಯದ ರೀತಿಯನ್ನ ತಿಳಿದು ಸ್ವಯಂವನ್ನ ರಕ್ಷಿಸಿಕೊಳ್ಬೇಕು. ಏಕೆಂದರೆ ಸಂಕಲ್ಪ ಮಾತ್ರದಲ್ಲಿಯೂ ಯಾವುದೇ ಪ್ರಕಾರದ ವಿಕಾರದ ಬಲಹೀನತೆ, ವ್ಯರ್ಥ ಮಾತು, ವ್ಯರ್ಥ ಭಾವನೆ, ತಿರಸ್ಕಾರ ಅಥವಾ ಈರ್ಷೆಯ ಭಾವನೆ ಪಾಪದ ಖಾತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪುಣ್ಯಾತ್ಮ ಭವದ ವರದಾನದ ಮೂಲಕ ಸ್ವಯಂವನ್ನು ಸುರಕ್ಷಿತವಾಗಿರಿಸಿಕೊಂಡು ವಿಶ್ವ ಸೇವಾಧಾರಿಗಳಾಗಿ ಸಂಘಟಿತ ರೂಪದಲ್ಲಿ ಏಕಮತ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಿಸಿ ಪವಿತ್ರತೆಯ ಮೇಣದ ಬೆಳಕು 4 ಕಡೆ ಇನ್ನೂ ಒತ್ತಿಸಿ ಆಗ ತಂದೆಯನ್ನು ಸಹಜವಾಗಿ ನೋಡ್ಬೋದು ಅಂತ ಬಾಬಾ ಹೇಳ್ತಾರೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.